ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ಆಪರೇಷನ್ ಕಮಲ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸಲು ಸದ್ದಿಲ್ಲದೆ ನಡೆಯುತ್ತಿದೆಯಾ ಪ್ರಯತ್ನ 50 ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿಯಿಂದ ತಲಾ 50 ಕೋಟಿ ಆಫರ್ ಬಿಜೆಪಿ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಂಭೀರ ಆರೋಪ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ಆಪರೇಷನ್ ಕಮಲ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸಲು ಸದ್ದಿಲ್ಲದೆ ನಡೆಯುತ್ತಿದೆಯಾ ಪ್ರಯತ್ನ 50 ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿಯಿಂದ ತಲಾ 50 ಕೋಟಿ ಆಫರ್ ಬಿಜೆಪಿ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಂಭೀರ ಆರೋಪ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದ ಸಿಎಂ ಆರೋಪ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ಆಪರೇಷನ್ ಕಮಲ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಸದ್ದಿಲ್ಲದೆ ನಡೆಯುತ್ತಿದೆಯಾ ಪ್ರಯತ್ನ 50 ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿಯಿಂದ ತಲಾ 50 ಕೋಟಿ ಆಫರ್ ಬಿಜೆಪಿ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ ಈಗ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದ ಸಿಎಂ ಆರೋಪ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ಆಪರೇಷನ್ ಕಮಲ ಖುದ್ದು ಸಿಎಂ ಅವರು ಆರೋಪ ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಸದ್ದಿಲ್ಲದೆ ನಡೆಯುತ್ತಿದೆಯಾ ಪ್ರಯತ್ನ 50 ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿಯಿಂದ ತಲಾ 50 ಕೋಟಿ ಆಫರ್ ಬಿಜೆಪಿ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಇನ್ನು ತಾವು ತನಿಖೆ ಮಾಡಿ ಹೇಳಬೇಕು ಜವಾಬ್ದಾರಿ ವಿಜೇಂದ್ರಯ್ಯ ಮೊನ್ನೆ ಬಂದಿರೋರು ಪಾಪ ಅವ್ರ ಬಗ್ಗೆ ಯಾಕೆ ಕೇಳ್ತೀವಿ ದಾಖಲಾತಿ ಇಲ್ಲದೆ ಆರೋಪ ಮಾಡ್ತಾ ಇದ್ದಾರೆ ಬಗ್ಗೆ ವಿಜೇಂದ್ರ ಅವರು ತಾವು ತನಿಖೆ ಮಾಡಿ ಹೇಳಬೇಕು ಜವಾಬ್ದಾರಿ ವಿಜೇಂದ್ರಯ್ಯ ಮೊನ್ನೆ ಬಂದಿರೋರು ಪಾಪ ಅವ್ರ ಬಗ್ಗೆ ಯಾಕೆ ಕೇಳ್ತೀವಿ ದಾಖಲಾತಿ ಇಲ್ಲದೆ ಆರೋಪ ಮಾಡ್ತಾ ಇದ್ದಾರೆ ಬಗ್ಗೆ ವಿಜೇಂದ್ರ ಅವರು ತಾವು ತನಿಖೆ ಮಾಡಿ ಹೇಳಬೇಕು ಜವಾಬ್ದಾರಿ ವಿಜೇಂದ್ರಯ್ಯ ಮೊನ್ನೆ ಬಂದಿರೋರು ಪಾಪ ಅವ್ರ ಬಗ್ಗೆ ಯಾಕೆ ಕೇಳ್ತೀವಿ ದಾಖಲಾತಿ ಇಲ್ಲದೆ ಆರೋಪ ಮಾಡ್ತಾ ಇದ್ದಾರೆ ಬಗ್ಗೆ ವಿಜೇಂದ್ರ ಅವರು ತಾವು ತನಿಖೆ ಮಾಡಿ ಹೇಳಬೇಕು ಜವಾಬ್ದಾರಿ ವಿಜೇಂದ್ರಯ್ಯ ಮೊನ್ನೆ ಬಂದಿರೋರು ಪಾಪ ಅವ್ರ ಬಗ್ಗೆ ಯಾಕೆ ಕೇಳ್ತೀವಿ ದಾಖಲಾತಿ ಇಲ್ಲದೆ ಆರೋಪ ಮಾಡ್ತಾ ಇದ್ದಾರೆ ಬಗ್ಗೆ ವಿಜೇಂದ್ರ ಅವರು ತಾವು ತನಿಖೆ ಮಾಡಿ ಹೇಳಬೇಕು ಜವಾಬ್ದಾರಿ ವಿಜೇಂದ್ರಯ್ಯ ಮೊನ್ನೆ ಬಂದಿರೋರು ಪಾಪ ಅವ್ರ ಬಗ್ಗೆ ಯಾಕೆ ಕೇಳ್ತೀವಿ ದಾಖಲಾತಿ ಇಲ್ಲದೆ ಆರೋಪ ಮಾಡ್ತಾ ಇದ್ದಾರೆ ಬಗ್ಗೆ ವಿಜೇಂದ್ರ ಅವರು ತಾವು ತನಿಖೆ ಮಾಡಿ ಹೇಳಬೇಕು ಜವಾಬ್ದಾರಿ ಸರ್ಕಾರವನ್ನು ಅಸ್ಥಿರಗೊಳಿಸುವುದೇ ಬಿಜೆಪಿ ಪ್ರಧಾನಿ ಮೋದಿ ಕೆಲಸ ಅಂತಕ್ಕಂಥ ಒಂದು ಆರೋಪ ಸರ್ಕಾರ ರಚನೆಯಾದ ದಿನದಿಂದಲೂ ಬಿಜೆಪಿ ಪ್ರಯತ್ನಿಸುತ್ತಲೇ ಇದೆ ಭಾರೀ ಕುತೂಹಲ ಕೆರಳಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪ ಸಿಎಂ ಸಿದ್ದರಾಮಯ್ಯ ಆರೋಪ ಸತ್ಯ ಎಂದ ಕಾಂಗ್ರೆಸ್ ನಾಯಕರು ಖಚಿತ ಮಾಹಿತಿ ಮೇರೆಗೆ ಸಿಎಂ ಈ ಹೇಳಿಕೆ ನೀಡಿದ್ದಾರೆಂದ ಪರಮೇಶ್ವರ್ ಸರ್ಕಾರ ಅಸ್ಥಿರಗೊಳಿಸಲು ಪ್ರಯತ್ನ ನಡೆಯುತ್ತಿದೆ ಎಂದ ಸತೀಶ್ ಜಾರಕಿಹೊಳಿ 18 ತಿಂಗಳಿಂದ ಇಂತಹ ಪ್ರಯತ್ನಗಳು ನಡೆಯುತ್ತಿವೆ ಎಂದ ಸಂತೋಷ್ ಲಾಡ್ ಸರ್ಕಾರ ಕೆಡವಲು ಬಿಜೆಪಿಯಿಂದ ವಾಮಮಾರ್ಗ ಎಂದ ಕೆಎನ್ ರಾಜಣ್ಣ ಈಗ ಸಿದ್ದು ಅವರ ಬೆನ್ನಿಗೆ ನಿಂತ ಕಾಂಗ್ರೆಸ್ ಶಾಸಕರು ಸರ್ಕಾರವನ್ನು ಅಸ್ಥಿರಗೊಳಿಸುವುದೇ ಬಿಜೆಪಿ ಪ್ರಧಾನಿ ಮೋದಿ ಕೆಲಸ ಎಂದ ಸಿದ್ದರಾಮಯ್ಯ ಸರ್ಕಾರ ರಚನೆಯಾದ ದಿನದಿಂದಲೂ ಕೂಡ ಬಿಜೆಪಿ ಈ ಪ್ರಯತ್ನವನ್ನು ಮಾಡ್ತಾನೇ ಇದೆ ಭಾರೀ ಕುತೂಹಲ ಕೆರಳಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆರೋಪ ಸಿಎಂ ಸಿದ್ದರಾಮಯ್ಯ ಆರೋಪ ಸತ್ಯ ಎಂದ ಕಾಂಗ್ರೆಸ್ನ ನಾಯಕರು ಖಚಿತ ಮಾಹಿತಿ ಮೇರೆಗೆ ಸಿಎಂ ಈ ಹೇಳಿಕೆ ನೀಡಿದ್ದಾರೆ ಎಂದ ಗೃಹ ಸಚಿವ ಪರಮೇಶ್ವರ್ ಸರ್ಕಾರ ಅಸ್ಥಿರಗೊಳಿಸಲು ಪ್ರಯತ್ನ ನಡೆಯುತ್ತಿದೆ ಎಂದ ಸಚಿವ ಸತೀಶ್ ಜಾರಕಿಹೊಳಿ 18 ತಿಂಗಳಿಂದ ಸಹ ಇಂತಹ ಪ್ರಯತ್ನಗಳು ನಡೆಯುತ್ತಿವೆ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೂಡ ಹೇಳಿದ್ದಾರೆ ಜೊತೆಗೆ ಸರ್ಕಾರ ಕೆಡವಲು ಬಿಜೆಪಿಯಿಂದ ವಾಮಮಾರ್ಗ ಎಂದ ಕೆಎನ್ ರಾಜಣ್ಣ ಈಗ ಸಿದ್ದು ಅವರ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಕೂಡ ಸಿಎಂ ಅವರ ಹೇಳಿಕೆಗೆ ಪುಷ್ಟಿಯನ್ನು ನೀಡತಕ್ಕಂಥ ಹೇಳಿಕೆ ನೀಡುತ್ತಿದ್ದಾರೆ ಸರ್ಕಾರ ರಚನೆಯಾದ ದಿನದಿಂದಲೂ ಬಿಜೆಪಿ ಪ್ರಯತ್ನಿಸುತ್ತಲೇ ಇದೆ ಅಂತ ಸಿಎಂ ಹೇಳಿದ್ದಾರೆ ಭಾರೀ ಕುತೂಹಲ ಕೆರಳಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆರೋಪ ಸಿದ್ದರಾಮಯ್ಯ ಆರೋಪ ಸತ್ಯ ಎನ್ನುತ್ತಿರುವ ಕಾಂಗ್ರೆಸ್ ನಾಯಕರು
ಅಸ್ಥಿರ ಮಾಡೋದಕ್ಕೆ ರೆಡಿ ಇದ್ರು. 50 ಕೋಟಿ ವ್ಯಾಪಾರ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಆ ರೀತಿ ಹೇಳಿಕೆಯನ್ನು ಕೊಡಬೇಕಾದ್ರೆ ಅವರಿಗೆ ಒಂದಿಷ್ಟು ಮಾಹಿತಿ ಇರಲೇಬೇಕು. ಹಾಗಾಗಿ ಅವರು ಹೇಳಿರ್ತಾರೆ. ಅವ್ರು ಹೇಳಿರೋದ್ರಲ್ಲಿ ಅರ್ಥ ಇದೆ. ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವರು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಎಲ್ಲ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇದ್ದಾರೆ. ಮೂಢ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಏನೇ ಒಂದು ಅವರ ಕಾರ್ಯಕ್ರಮ ಇದ್ರೂ ಕೂಡ ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೊರಟಿದ್ದಾರೆ. ಅವ್ರಿಗೆ ಅದು ಸಾಧ್ಯ ಇಲ್ಲ ಅಂತಲೂ ಕೂಡ ಗೊತ್ತಿದೆ. ಆದರೂ ಕೂಡ ಈಗ ಶಾಸಕರಿಗೆ ಆಮಿಷ ತೋರಿಸಿ ಅವರಿಗೆ ಇದೊಂದು ಒಂದು ರೀತಿಯಲ್ಲಿ ಇದು ಒಂದು ಹ್ಯಾಬಿಚುವಲ್ ಇದು ಆಗ್ಬಿಟ್ಟಿದೆ. ಮಹಾರಾಷ್ಟ್ರದಲ್ಲಿ 42 ಜನರಿಗೆ ಅವರು ಹಣ ಕೊಟ್ಟು ಮತ್ತೊಂದು ಎಲ್ಲ ಮಾಡಿ ಅವ್ರನ್ನ ತಗೊಂಡ್ರು ಅಂತೇಳಿ ಅಲ್ಲಿ ಹೇಳ್ತಾರೆ. ಅದೇ ರೀತಿ ಅವರು ಸರ್ಕಾರ ಅಲ್ಲಿ ಕೆಡವಿದ್ರು, ಸರ್ಕಾರ ಮಾಡ್ಕೊಂಡು ಇಲ್ಲಿ ಹಿಂದೆಲ್ಲ ಮಾಡಿದ್ದಾರೆ. ಈಗಲೂ ಕೂಡ ಆ ಪ್ರಯತ್ನ ಮಾಡ್ತಾ ಇರ್ಬೋದು. ಮಾನ್ಯ ಮುಖ್ಯಮಂತ್ರಿಗಳ ಗಂಭೀರ ಆರೋಪದಲ್ಲಿ ಖಂಡಿತವಾಗಿ ಏನಾದರೂ ಮಾಹಿತಿ ಇರಲೇಬೇಕು. ಅಸ್ಥಿರ ಮಾಡೋದಕ್ಕೆ ರೆಡಿ ಇದ್ರು. 50 ಕೋಟಿ ವ್ಯಾಪಾರ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಆ ರೀತಿ ಹೇಳಿಕೆಯನ್ನು ಕೊಡಬೇಕಾದ್ರೆ ಅವರಿಗೆ ಒಂದಿಷ್ಟು ಮಾಹಿತಿ ಇರಲೇಬೇಕು. ಹಾಗಾಗಿ ಅವರು ಹೇಳಿರ್ತಾರೆ. ಅವ್ರು ಹೇಳಿರೋದ್ರಲ್ಲಿ ಅರ್ಥ ಇದೆ. ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವರು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಎಲ್ಲ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇದ್ದಾರೆ. ಮೂಢ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಏನೇ ಒಂದು ಅವರ ಕಾರ್ಯಕ್ರಮ ಇದ್ರೂ ಕೂಡ ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೊರಟಿದ್ದಾರೆ. ಅವ್ರಿಗೆ ಅದು ಸಾಧ್ಯ ಇಲ್ಲ ಅಂತಲೂ ಕೂಡ ಗೊತ್ತಿದೆ. ಆದರೂ ಕೂಡ ಈಗ ಶಾಸಕರಿಗೆ ಆಮಿಷ ತೋರಿಸಿ ಅವರಿಗೆ ಇದೊಂದು ಒಂದು ರೀತಿಯಲ್ಲಿ ಇದು ಒಂದು ಹ್ಯಾಬಿಚುವಲ್ ಇದು ಆಗ್ಬಿಟ್ಟಿದೆ. ಮಹಾರಾಷ್ಟ್ರದಲ್ಲಿ 42 ಜನರಿಗೆ ಅವರು ಹಣ ಕೊಟ್ಟು ಮತ್ತೊಂದು ಎಲ್ಲ ಮಾಡಿ ಅವ್ರನ್ನ ತಗೊಂಡ್ರು ಅಂತೇಳಿ ಅಲ್ಲಿ ಹೇಳ್ತಾರೆ. ಅದೇ ರೀತಿ ಅವರು ಸರ್ಕಾರ ಅಲ್ಲಿ ಕೆಡವಿದ್ರು, ಸರ್ಕಾರ ಮಾಡ್ಕೊಂಡು ಇಲ್ಲಿ ಹಿಂದೆಲ್ಲ ಮಾಡಿದ್ದಾರೆ. ಈಗಲೂ ಕೂಡ ಆ ಪ್ರಯತ್ನ ಮಾಡ್ತಾ ಇರ್ಬೋದು. ಮಾನ್ಯ ಮುಖ್ಯಮಂತ್ರಿಗಳ ಗಂಭೀರ ಆರೋಪದಲ್ಲಿ ಖಂಡಿತವಾಗಿ ಏನಾದರೂ ಮಾಹಿತಿ ಇರಲೇಬೇಕು. ಅಸ್ಥಿರ ಮಾಡೋದಕ್ಕೆ ರೆಡಿ ಇದ್ರು. 50 ಕೋಟಿ ವ್ಯಾಪಾರ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಆ ರೀತಿ ಹೇಳಿಕೆಯನ್ನು ಕೊಡಬೇಕಾದ್ರೆ ಅವರಿಗೆ ಒಂದಿಷ್ಟು ಮಾಹಿತಿ ಇರಲೇಬೇಕು. ಹಾಗಾಗಿ ಅವರು ಹೇಳಿರ್ತಾರೆ. ಅವ್ರು ಹೇಳಿರೋದ್ರಲ್ಲಿ ಅರ್ಥ ಇದೆ. ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವರು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಎಲ್ಲ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇದ್ದಾರೆ. ಮೂಢ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಏನೇ ಒಂದು ಅವರ ಕಾರ್ಯಕ್ರಮ ಇದ್ರೂ ಕೂಡ ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೊರಟಿದ್ದಾರೆ. ಅವ್ರಿಗೆ ಅದು ಸಾಧ್ಯ ಇಲ್ಲ ಅಂತಲೂ ಕೂಡ ಗೊತ್ತಿದೆ. ಆದರೂ ಕೂಡ ಈಗ ಶಾಸಕರಿಗೆ ಆಮಿಷ ತೋರಿಸಿ ಅವರಿಗೆ ಇದೊಂದು ಒಂದು ರೀತಿಯಲ್ಲಿ ಇದು ಒಂದು ಹ್ಯಾಬಿಚುವಲ್ ಇದು ಆಗ್ಬಿಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಆರೋಪವನ್ನು ನಿರಾಕರಿಸಿದ ಬಿಜೆಪಿ. ಈ ಬಗ್ಗೆ ಸಿಎಂ ಅವರೇ ತನಿಖೆ ನಡೆಸಲಿ ಎಂದ ವಿಜಯೇಂದ್ರ. ಕಾಂಗ್ರೆಸ್ ಶಾಸಕರು ಅಷ್ಟೊಂದು ದುರ್ಬಲನ ಎಂದ ಸಿಟಿ ರವಿ. ಸಿಎಂ ಸಿದ್ದರಾಮಯ್ಯ ಏನು ಆಫರ್ ವಿಚಾರ ಏನಿದೆ ಇದನ್ನು ನಿರಾಕರಿಸಿದ ಬಿಜೆಪಿ. ಈ ಬಗ್ಗೆ ಸಿಎಂ ಅವರೇ ತನಿಖೆ ನಡೆಸಲಿ ಎಂದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಕಾಂಗ್ರೆಸ್ ಶಾಸಕರು ಅಷ್ಟೊಂದು ದುರ್ಬಲನ ಎಂದ ಪರಿಷತ್ ಸದಸ್ಯ ಸಿಟಿ ರವಿ. ಸುಳ್ಳು ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯಗೆ ನಿದ್ದೆ ಬರೋದಿಲ್ಲ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ಕೆಂಡಾಮಂಡಲಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆರೋಪವನ್ನು ನಿರಾಕರಿಸಿದ ಬಿಜೆಪಿ. ಈ ಬಗ್ಗೆ ಸಿಎಂ ಅವರೇ ತನಿಖೆ ನಡೆಸಲಿ ಎಂದ ವಿಜಯೇಂದ್ರ. ಕಾಂಗ್ರೆಸ್ ಶಾಸಕರು ಅಷ್ಟೊಂದು ದುರ್ಬಲನ ಅಂದ ಸಿಟಿ ರವಿ. ಸುಳ್ಳು ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯಗೆ ನಿದ್ದೆ ಬರೋದಿಲ್ಲ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪರಿಷತ್ ಸದಸ್ಯ ಸಿಟಿ ರವಿ ಕೆಂಡಾಮಂಡಲಾಗಿದ್ದಾರೆ. ಯಾವಾಗ ಸಿದ್ದರಾಮಯ್ಯ ಒಂದು ಆರೋಪವನ್ನು ಮಾಡ್ತಾರೆ, ಸಿಎಂ ಸಿದ್ದರಾಮಯ್ಯ ಆರೋಪವನ್ನು ಬಿಜೆಪಿ ನಿರಾಕರಿಸಿದೆ. ಈ ಬಗ್ಗೆ ದಾಖಲೆ ಇದ್ದರೆ ಸಿಎಂ ಅವರೇ ತನಿಖೆ ನಡೆಸಲಿ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕರು ಅಷ್ಟೊಂದು ದುರ್ಬಲನ ಅಂತ ಸಿಟಿ ರವಿ ಹರಿಹಾಯ್ದಿದ್ದಾರೆ. ಬಿಜೆಪಿ ನಾಯಕರಿದು ಸುಳ್ಳು ಹೇಳ್ತಿದ್ರೆ ಸಿಎಂ ಸಿದ್ದರಾಮಯ್ಯಗೆ ನಿದ್ದೆ ಬರೋಲ್ಲ ಅಂತ ಸಿಟಿ ರವಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೆಂಡಾಮಂಡಲಾಗಿದ್ದಾರೆ.
ಸಿಎಂ ಸಿದ್ದರಾಮಯ್ಯ ಆರೋಪವನ್ನು ನಿರಾಕರಿಸಿದ ಬಿಜೆಪಿ ಪಾಳೆಯ. ಈ ಬಗ್ಗೆ ಸಿಎಂ ಅವರೇ ತನಿಖೆ ನಡೆಸಲಿ ಎಂದ ವಿಜಯೇಂದ್ರ. ಕಾಂಗ್ರೆಸ್ ಶಾಸಕರು ಅಷ್ಟೊಂದು ದುರ್ಬಲನ ಅಂದ ಸಿಟಿ ರವಿ. ಸುಳ್ಳು ಹೇಳಿದಿದ್ರೆ ಸಿಎಂ ಸಿದ್ದರಾಮಯ್ಯಗೆ ನಿದ್ದೆ ಬರೋಲ್ಲ ಅಂತ ಸಿಟಿ ರವಿ ಹರಿಹಾಯ್ದಿದ್ದಾರೆ. ಯಾವಾಗ ಸಿಎಂ ಸಿದ್ದರಾಮಯ್ಯನವರು ಒಂದು ಓಪನ್ ಸ್ಟೇಜ್ ಮೇಲೆ ಗಂಭೀರವಾದಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ಕಾಂಗ್ರೆಸ್ನ 50 ಶಾಸಕರಿಗೆ ತಲಾ 50 ಕೋಟಿ ಬಿಜೆಪಿಯವರು ಆಫರ್ ಕೊಟ್ಟಿದ್ದಾರೆ ಈ ಸರ್ಕಾರವನ್ನು ಕೆಡವಲು. ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೂ ಕೂಡ ಬಿಜೆಪಿಯ ಎಲ್ಲ ನಾಯಕರು ಕೂಡ ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸಲು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಒಂದು ಗಂಭೀರವಾದಂಥ ಆರೋಪವನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದರು. ಸಿಎಂ ಸಿದ್ದರಾಮಯ್ಯ ಅವರ ಆರೋಪವನ್ನು ಈಗ ಬಿಜೆಪಿ ನಾಯಕರು ಹಲ್ಲಗಳೆದಿದ್ದಾರೆ. ಅಷ್ಟೇ ಅಲ್ಲದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೆಂಡಾಮಂಡಲ ಕೂಡ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಸುಳ್ಳು ಹೇಳಿದಿದ್ರೆ ನಿದ್ದೆ ಬರೋಲ್ಲ ಅಂತ ಬಿಜೆಪಿಯ ಹಿರಿಯ ನಾಯಕ ಪರಿಷತ್ ಸದಸ್ಯ ಸಿಟಿ ರವಿ ಕೆಂಡಾಮಂಡಲ ಆಗಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲ ಯಾವಾಗ ಮುನ್ನೆಲೆಗೆ ಬಂತೋ, ಆ ಒಂದು ಚರ್ಚೆ ಮುನ್ನೆಲೆಗೆ ಬಂತೋ, ಇದೀಗ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಕೆಂಡಾಮಂಡಲ ಆಗಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಒತ್ತು ಕೊಟ್ಟು ಕಾಂಗ್ರೆಸ್ನ ಕೆಲವು ಸಚಿವರು ಈಗ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಸಿಎಂ ಅವರಿಗೆ ಮಾಹಿತಿ ಇದ್ರೇ ಇಂಥ ಒಂದು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ. ಅವರಿಗೆ ಮಾಹಿತಿ ಇರಬೇಕು. ಅದಕ್ಕೆ ಸಾಕ್ಷಿ ಎಂಬಂತೆ ಬಿಜೆಪಿಯವರು ಮಾಡ್ತಿರ್ತಕ್ಕಂಥ ಸುಳ್ಳು ಆರೋಪಗಳು ಕಾಂಗ್ರೆಸ್ ಸರ್ಕಾರದ ಮೇಲೆ ಅಂತಕ್ಕಂಥ ಹೇಳಿಕೆಗಳನ್ನು ಕೂಡ ಈಗ ಕೊಡ್ತಿದ್ದಾರೆ.